ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿ ಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಇದು ನಿಮ್ಮ ಮನೆಯ ಮಂತ್ರ ಕಾರ್ಯಕ್ರಮ. ಮೊದಲನೇದಾಗಿ ನಿನ್ನೆಯ ಮಾರುಕಟ್ಟೆ ಕಡೆ, ಷೇರುಪೇಟೆ ಕಡೆ ಗಮನ ಕೊಡೋದಾದ್ರೆ, ನಿನ್ನೆ ನಿಫ್ಟಿ ಸೂಚ್ಯಂಕವು 46 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 5554ರಲ್ಲಿ ಕ್ಲೋಸ್ ಆದ್ರೆ, ಸೆನ್ಸೆಕ್ಸ್ ಸೂಚ್ಯಂಕ 147 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 18349ರಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಚಿನ್ನ ಬೆಳ್ಳಿ ಪೇಟೆಯಾದ MCX ನಲ್ಲಿ ಚಿನ್ನ 101 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 31917ರಲ್ಲಿ ಕ್ಲೋಸ್ ಆದ್ರೆ, ಬೆಳ್ಳಿ 88 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 64392ರಲ್ಲಿ ಕ್ಲೋಸ್ ಆಗಿದೆ. ಪ್ರತಿನಿತ್ಯ ಏನು ಸಲಹೆಗಳನ್ನ ಕೊಡ್ತೀವಿ, ನಮ್ಮ ಸ್ಯಾಂಪಲ್ ಸಲಹೆಗಳಿರ್ಬೋದು ಅಥವಾ ನಾವು ಕೊಡ್ತಾ ಇರುವಂತಹ ನಮ್ಮಲ್ಲಿ ಅಡ್ವೈಸರ್ಸ್ ಅನ್ನ ತೆಗೆದುಕೊಳ್ತಾ ಇರುವಂತಹ ಅವರಿಗೆ ಮೊಬೈಲಿಗೆ ನಾವು ಪಾಸ್ ಮಾಡ್ತಾ ಇರುವಂತಹ ಅಡ್ವೈಸರ್ಸ್ಗಳಿರ್ಬೋದು, ಏನು ಅಡ್ವೈಸರ್ಸ್ ಅನ್ನ ಕೊಡ್ತಾ ಇದ್ವಿ ಅದನ್ನ 100% ಬಂದು ಪ್ರತಿನಿತ್ಯ ತಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನ ತರಲಿಕ್ಕೆ, ತಮ್ಮಲ್ಲಿ ಶೇರ್ ಮಾರ್ಕೆಟ್ ನಲ್ಲಿ ಹಣ ಹೂಡಿದ್ರೆ ಇದು ತಮಗೆ ಖಂಡಿತವಾಗಲೂ ಕೂಡ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್, ಅಂದ್ರೆ ಮತ್ತೊಂದು ಮೂಲವಾಗಿ ತಮಗೆ ಪರಿಣಮಿಸುತ್ತೆ, ಆದಾಯದ ಮೂಲವಾಗಿ ಅಂತ ತೋರಿಸ್ಕೊಡಕ್ಕೆ ಏನು ಪ್ರತಿನಿತ್ಯ ನಮ್ಮ ಸಜೆಷನ್ಸ್ ಗಳನ್ನ ತಮಗೆ ಬಂದಿ ರಿಪೀಟ್ ಮಾಡ್ತಾ ಇದೀವಿ. ನಿನ್ನೆ ನಮ್ಮ ಸ್ಯಾಂಪಲ್ ಸಲಹೆಯನ್ನ ತಾವು ನೋಡಿದಿರಾ. ನಿಫ್ಟಿಯನ್ನ 5595 ಬಿಲೋ ಸೆಲ್ ಅನ್ನ ಮಾಡಿ 5565 ತಮಗೆ ಮೊದಲನೇ ಟಾರ್ಗೆಟ್ ಆಗಿ ದೊರಕುತ್ತೆ ಅಂತ ಹೇಳಿದ್ದು, ಅದು ಕೂಡ ಪಾಸ್ ಆದ್ರೆ ನಾವು ಬೈಂಗ್ ತಿಳಿಸಿದ್ದು 5624 ಎಬೋ ಅದು ರೀಚ್ ಆಗಿರಲಿಲ್ಲ. ನಮ್ಮ ಸ್ಟಾಪ್ ಲಾಸ್ ಆಗಿಲ್ಲ, ಆದ್ರೆ ಪ್ರಾಫಿಟ್ ಆಗಿದೆ, ಟಾರ್ಗೆಟ್ ಆಗಿದೆ. ಮತ್ತೆ ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಯಾರಿಗಾರು ಎಂಟ್ರಿ ಸಿಕ್ಕಿದ್ರೆ ಮಾಡಿ, ಇಲ್ಲ ಅಂದ್ರೆ ಮಾಡಬೇಡಿ ಅಂತ. ನಿಫ್ಟಿ ಫ್ಯೂಚರ್ಸ್ ನಲ್ಲಿ ಕೆಲವರು ಓಕೆ ಗ್ಯಾಪ್ ಡೌನ್ ಆಗ್ಬಿಟ್ಟಿದೆ, ಆಲ್ರೆಡಿ 80ದಲ್ಲಿ ಓಪನ್ ಆಗ್ಬಿಟ್ಟಿದೆ, ಬೇಡ ಅಂತ ಬಿಟ್ಟವರಿಗೆ ಏನು ICICI ಬ್ಯಾಂಕ್ ನ ಸ್ಟಾಕ್ ಫ್ಯೂಚರ್ಸ್ ನ ಸಲಹೆಯನ್ನ ನೀಡಿದ್ದೆ. ICICI ಬ್ಯಾಂಕ್ ನ ತಮ್ಮೆಲ್ಲರಿಗೂ ತಿಳಿಸಿದ್ದೆ, 1048 ಬಿಲೋ ಸೆಲ್ ಮಾಡಿ, 1048 ಬಿಲೋ ಸೆಲ್ ಮಾಡಕ್ಕಾಗದವರು 1040 ಬಿಲೋ ಬಂದಾಗ ಕನ್ಫರ್ಮ್ ಆಗಿ ಶಾರ್ಟ್ ಅನ್ನ ಮಾಡಿ ತಮಗೆ 1026 ಮತ್ತೆ 1008 ಟಾರ್ಗೆಟ್ ಆಗಿ ಬರುತ್ತೆ ಅಂತ. ನಿನ್ನೆ ಯಾರ್ಯಾರು ಶಾರ್ಟ್ ಅನ್ನ ಮಾಡ್ಕೊಂಡಿದ್ರ ಅವರೆಲ್ಲರೂ ಕೂಡ 16 ಪಾಯಿಂಟ್ಗಳ, ಅದು ನಮ್ಮ ಕಾರ್ಯಕ್ರಮದ ಸ್ಯಾಂಪಲ್ ಸಲಹೆಯಿಂದನೇ 16 ಪಾಯಿಂಟ್ಸ್ ಗಳನ್ನ ಗಳಿಸ್ಬಿಟ್ಟಿದ್ರ. 16 ಪಾಯಿಂಟ್ಸ್ ಪ್ರತಿ ಒಂದು ಲಾಟಿಗೆ 250 ಅಂದ್ರೆ ಕ್ವಾಂಟಿಟಿ ಇರುವ ICICI ಬ್ಯಾಂಕ್ ಅನ್ನ ಯಾರ್ಯಾರು ಮಾಡಿದ್ರ ಅವರಂತೂ 4000 ರೂಪಾಯಿಗಳನ್ನ ತಮ್ಮ ಜೋಬಿಗೆ ಸ್ಯಾಂಪಲ್ ಸಜೆಷನ್ಸ್ ನಿಂದನೆ ಹಾಕೋಬಿಟ್ಟಿದ್ರ. ಮತ್ತೆ ನಮ್ಮಲ್ಲಿ ಅಡ್ವೈಸಸ್ ಅನ್ನ ತಗೊಳ್ತಾ ಇರೋದು ಖಚಿತವಾಗಿ ಎಷ್ಟು ಕಳಿಸಿದ್ದಾರೆ, ನಿನ್ನೆ ಗಳಿಸಿದ್ದಾರೆ ಅಂತ ನೋಡೋದಾದ್ರೆ, ನಾವು ನಿನ್ನೆ ಕೊಟ್ಟಂತ TCS ಫ್ಯೂಚರ್ಸ್ ನ ಬೈ ಸಜೆಷನ್ಸ್ ಅಲ್ಲಿ ಪ್ರತಿ ಶೇರಿಗೆ 12 ರೂಪಾಯಿಯನ್ನ ಗಳಿಸಿ ಪ್ರತಿ ಒಂದು ಲಾಟ್ ಫ್ಯೂಚರ್ಸ್ ಅನ್ನ ಟ್ರೇಡ್ ಮಾಡಿದವರಿಗೆ 3000 ರೂಪಾಯಿಗಳು ಗಳಿಕೆ ಆಗಿದೆ. ಮತ್ತೆ ಕೊಟ್ಟಂತ TCS 1300 ಕಾಲ್ ಆಪ್ಷನ್ಸ್ ಬೈಂಗ್ ಅಲ್ಲಿ 8 ರೂಪಾಯಿ ಪ್ರತಿ ಶೇರಿಗೆ ಗಳಿಕೆಯನ್ನ ಮಾಡಿ ಪ್ರತಿ ಒಂದು ಲಾಟ್ ಅಲ್ಲಿ 2000 ರೂಪಾಯಿಗಳನ್ನ ಗಳಿಸಿದ್ದಾರೆ. ಮತ್ತೆ ನಾವು ಕೊಟ್ಟಂತ ಇನ್ಫೋಸಿಸ್ ನ 2650 ಕಾಲ್ ಆಪ್ಷನ್ಸ್ ಅಲ್ಲಿ ಪ್ರತಿ ಶೇರಿಗೆ 15 ರೂಪಾಯಿ ಗಳಿಕೆಯಾಗಿ ಪ್ರತಿ ಒಂದು ಲಾಟಿಗೆ 1875 ರೂಪಾಯಿಯನ್ನ ಗಳಿಸಿದ್ರೆ, ಕೊಟ್ಟಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಾಲ್ ಆಪ್ಷನ್ಸ್ ಅಲ್ಲಿ 13 ರೂಪಾಯಿ ಪ್ರತಿ ಶೇರಿಗೆ ಗಳಿಕೆಯಾಗಿ 1625 ರೂಪಾಯಿಗಳು ಪ್ರತಿ ಲಾಟಿಗೆ ಗಳಿಕೆಯಾಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಬರೀ ಪ್ರಾಫಿಟ್ ಅನ್ನೇ ಹೇಳ್ತಾ ಇದ್ದು, ಪ್ರತಿನಿತ್ಯ ನಿನ್ನೆ ನಾವು ಕೊಟ್ಟಂತ 5 ಸಜೆಷನ್ಸ್ ಗಳಲ್ಲಿ ಒಂದು ಸಜೆಷನ್ಸ್ ಅಲ್ಲಿ ಲಾಸು ಕೂಡ ಬಂದಿದೆ. ಇದು ಕಳೆದ 5 ದಿನಗಳಲ್ಲಿ ಮೊದಲನೇ ಬಾರಿ ಬಂದಂತ ಲಾಸು. 4 ಸಜೆಷನ್ಸ್ ಅಲ್ಲಿ ಪ್ರಾಫಿಟ್ ಆದ್ರೆ ಒಂದು ಸಜೆಷನ್ಸ್ ಲಾಸ್ ಆಗಿದೆ. ಅದನ್ನು ಕೂಡ ಹೇಳ್ತಾ ಇದ್ವಿ. ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ ನ ಏನು ಬೈ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು, ಅದರಲ್ಲಿ ಕ್ಲೋಸಿಂಗ್ ಬೇಸಿಸ್ ಅಲ್ಲಿ ಏನು ಕ್ಲೋಸಿಂಗ್ ಅಲ್ಲಿ ಕಟ್ಟನ್ನು ಮಾಡಿಸ್ತೋ 20 ರೂಪೀಸ್ ಲಾಸ್ ಆಗಿ ಪ್ರತಿಯೊಂದು ಲಾಟಿಗೆ 500 ರೂಪಾಯಿಗಳ ಲಾಸ್ ಆಗಿದೆ. 4 ಸಜೆಷನ್ಸ್ ಅಲ್ಲಿ ಕೊಟ್ಟಂತ ಪ್ರಾಫಿಟ್ ಅನ್ನ ತಾವು ಕೌಂಟ್ ಮಾಡೋದಾದ್ರೆ ಇಟ್ಸ್ ಮೋರ್ ದನ್ 7000 ರೂಪೀಸ್. ಆದ್ರೆ ಲಾಸ್ ಕೇವಲ 500 ರೂಪಾಯಿಗಳ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ತಾವೇ ಟ್ಯಾಲಿ ಮಾಡ್ಕೊಳ್ಳಿ. ತಾವು 2 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಕೊಟ್ಟಂತ 4 ಸಜೆಷನ್ಸ್ ಅನ್ನ ಟ್ರೇಡ್ ಮಾಡೋದಾದ್ರೆ ಕೇವಲ ಒಂದು ಲಾಟ್ ಅಲ್ಲೇ ತಮಗೆ 7000 ರಿಟರ್ನ್ಸ್, ಅಂದ್ರೆ ತಾವು 2 ಅಥವಾ 3 ಲಾಟ್ ಮಾಡೋದಾದ್ರೆ ಎಷ್ಟು ರಿಟರ್ನ್ಸ್ ತಮಗೆ ಖಚಿತವಾಗಿ ಸಿಗ್ತಾ ಇತ್ತು. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ಮಾಧ್ಯಮದಲ್ಲಿ ತಾವು ನೋಡೋದಾದ್ರೆ ಕೇವಲ ತಮ್ಮ ಬಗ್ಗೆ ತಾವು ಮಾತಾಡ್ಕೊಳ್ಳೋದು ಇಲ್ಲ, ಬೇರೆಯವ್ರ ಬಗ್ಗೆ ಕ್ರಿಟಿಸಿಸಮ್ ಅನ್ನ ಮಾಡ್ಕೊಳ್ಳೋದು ಇಲ್ಲ, ಫ್ರೀ ಸೆಮಿನಾರ್ ಅಂತ ಕಂಡಕ್ಟ್ ಮಾಡಿ ತಮ್ಮ ಬಗ್ಗೆ ತಾವು ಹೋಗ್ಲಕ್ಕೆ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡೋದು ನೋಡಿದ್ರ. ಆದ್ರೆ 2M ಮನಿ ಮಂತ್ರ ಕಾರ್ಯಕ್ರಮ ಎಲ್ಲರಿಗಿಂತ ಡಿಫರೆಂಟ್ ಆಗಿ ಮೂಡ್ ಬರ್ತಾ ಇದೆ. ಸಜೆಷನ್ಸ್ ಗಳನ್ನ ತಿಳಿಸಿ ಕೊಟ್ಟಂತ ಸಜೆಷನ್ಸ್ ಗಳಲ್ಲಿ ಇಷ್ಟೆಲ್ಲ ಪ್ರಾಫಿಟ್ ಆಗ್ತಾ ಇದೆ. ತಾವು ಮಾಡಿದ್ರೆ ತಾವು ಇಷ್ಟು ಪ್ರಾಫಿಟ್ ಅನ್ನ ಗಳಿಸ್ತಾ ಇದ್ರಿ, ತಾವು ಮಾಡದಿಲ್ಲದ್ರಿಂದ ಇಷ್ಟು ಮಿಸ್ ಅನ್ನ ಮಾಡ್ಕೊಂಡಿರ ಅಂತ ಹೇಳ್ತಾ ಇದ್ವಿ. ತುಂಬಾ ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ರು, ಆಲ್ರೆಡಿ ಫಾಲೋ ಮಾಡ್ತಾ ಇದ್ರು. ಇನ್ನು ಕೆಲವರು ಏನು ಶೇರ್ ಮಾರ್ಕೆಟ್ ಅಂದ್ರೆ ಗೊತ್ತಿಲ್ಲ, ಕಮಾಡಿಟಿ ಮಾರ್ಕೆಟ್ ಅಂದ್ರೆ ಗೊತ್ತಿಲ್ಲ ಅಂತ ನೋಡ್ತಾ ಇದ್ರ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ತಮ್ಮ ಹವ್ಯಾಸವನ್ನವಾಗಿ ಶೇರ್ ಮಾರ್ಕೆಟ್ ಟ್ರ್ಯಾಕ್
ಟ್ರ್ಯಾಕ್ ಮಾಡೋದು, ಕಮಾಡಿಟಿ ಮಾರ್ಕೆಟ್ ಟ್ರ್ಯಾಕ್ ಮಾಡೋದನ್ನ ಮಾಡ್ಕೊಳ್ಳಿ. ತಮಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಪ್ರಾಫಿಟ್ ಅನ್ನ ನೀಡ್ತೀವಿ, ಲಾಂಗರ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ಪ್ರಾಫಿಟ್ ಅನ್ನ ನೀಡ್ತೀವಿ. ನಾವು ಟ್ರೆಂಡ್ ಟ್ರ್ಯಾಕರ್ಸ್ ಪ್ರತಿ ದಿನ ಹೇಳ್ತಾ ಇದ್ದೀನಿ. ಲಾಸ್ಟ್ ವೀಕ್ ನಲ್ಲಿ ತಾವು ಹೂಡಿಕೆಯಲ್ಲೇ ಮೋರ್ ದೆನ್ 30-40% ಒಂದೇ ವೀಕ್ ನಲ್ಲಿ ಗಳಿಸಿದ್ರ, ನಾವು ಬೇರೆಯವ್ರ ತರ ವರ್ಷ ಎಲ್ಲ ಬೈ 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 ಅಂತ ಪ್ರತಿದಿನ 1 ಶೇರು, ಪ್ರತಿ ವಾರಕ್ಕೆ 5 ಶೇರು, ಪ್ರತಿ ತಿಂಗಳಿಗೆ 20 ಶೇರು, ವರ್ಷಕ್ಕೆ 240 ಶೇರ್ಗಳನ್ನ ಕೊಟ್ಟು ತಾವು 240 ಶೇರ್ ಅನ್ನು ಕೊಂಡ್ಕೊಳ್ಳಕ್ಕಂತೂ ಆಗಲ್ಲ. ಅದರಲ್ಲಿ ಹೋಗಿದ್ದು 50 ಶೇರು, ಮುಳುಗೋಗಿದ್ದು 200 ಶೇರ್ ಅಂತ ಕೇವಲ 50 ಶೇರ್ಗಳು ಮೇಲೋದು ಅವನ್ನ ಬಂದು ಮೇಲೋಯ್ತು ನೋಡಿ ತಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟು ಸಿಗ್ತಾ ಇತ್ತು. 200 ಶೇರ್ಗಳ ಬಗ್ಗೆ ಮಾತಾಡದೇ ಇರೋ ತರ ಇಲ್ಲ. ನಾವು ಕೊಟ್ಟಿದ್ದು ಕೇವಲ 6-7 ಶೇರು. 6-7 ಶೇರಲ್ಲಿ ತಾವು ನೋಡಿದ್ರ ಪ್ರತಿ ಶೇರು ಕೂಡ ಮೋರ್ ದೆನ್ 20% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಮತ್ತೆ ನಿನ್ನೆ ನನ್ನ ಮಾಧ್ಯಮದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿದ್ದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಲೆಂಡಿಂಗ್ ರೇಟ್ ಅನ್ನ ಕಟ್ ಮಾಡಲಿದೆ, ಇದರಿಂದ ಪಬ್ಲಿಕ್ ಸೆಕ್ಟರ್ ನ ಶೇರ್ಸ್ಗಳಲ್ಲಿ ಪಾಸಿಟಿವ್ ಮೂವ್ಮೆಂಟ್ ಅಂತ ಇರುತ್ತೆ ಅಂತ. ಏನು ನಿನ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಲೋ ಇಂದ 50 ರೂಪಾಯಿ ಬೌನ್ಸ್ ಬೇಕನ್ನಾದ್ರೆ ಇನ್ನ ಮಿಕ್ಕುಳಿದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲೂ ಕೂಡ ತಾವು ಕೆನರಾ ಬ್ಯಾಂಕ್ ಇರಬಹುದು, PNB ಇರಬಹುದು, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇರಬಹುದು 1% ಚೇತರಿಕೆಯನ್ನ ತಾವು ಕಂಡಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಏನು ಸಜೆಷನ್ಸ್ ಅನ್ನ ಕೊಡ್ತಾ ಇದೀವಿ, ಕೇವಲ ಈಕ್ವಿಟಿ ಮಾರ್ಕೆಟ್ ಅಲ್ಲದೆ ಕಮಾಡಿಟಿ ಮಾರ್ಕೆಟ್ ನಲ್ಲೂ ಕೂಡ ಸಜೆಷನ್ಸ್ ಅನ್ನ ಕೊಡ್ತಾ ಇದೀವಿ. ಪ್ರತಿ ವಾರದ ಸೋಮವಾರದ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆ ಕಮಾಡಿಟಿ ವೀಕ್ಲಿ ಸಜೆಷನ್ಸ್ ಅನ್ನ ತಿಳಿಸ್ತಾ ಇದೀವಿ. ನಾವು ಕೊಟ್ಟಂತ ಸಜೆಷನ್ಸ್ ಗಳನ್ನ ತಾವು ನೋಡೋದಾದ್ರೆ, ಕಾಪರ್ ಅನ್ನ ನಾವೇನು 455 ಅಲ್ಲಿ ಸೆಲ್ಲಿಂಗ್ ಅನ್ನ ಇನಿಷಿಯೇಟ್ ಮಾಡಿದ್ದು, ಅದು 449 ತಲುಪಿತ್ತು. ಕ್ರೂಡ್ ಆಯಿಲ್ 5306 ಬಿಲೋ ಸೆಲ್ ಮಾಡಿ ನನ್ನ ತಿಳಿಸಿದ್ದು 19ನೇ ತಾರೀಕಿಗೆ ಎಕ್ಸ್ಪೈರ್ ಆಯಿತು. ಅದು ಬಂದಿದ್ದು 4950ಗೆ. ನ್ಯಾಚುರಲ್ ಗ್ಯಾಸ್ 157.50 ಸೆಲ್ ತಿಳಿಸಿದ್ದು 149 ಬಂದಿದೆ. ನಿಕ್ಕಲ್ 966 ಅಲ್ಲಿ ತಿಳಿಸಿದ್ದು 984 ತಲುಪಿತ್ತು. ಪ್ರತಿ ವಾರನೂ ಕೂಡ ಕಮಾಡಿಟಿ ಸಲಹೆಯನ್ನ ಮಂಡೇ ಕೊಡ್ತೀವಿ. ಪ್ರತಿನಿತ್ಯ ಷೇರುಪೇಟೆಯ ಸಲಹೆಗಳನ್ನ ತಿಳಿಸ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ವಿ, ಲೋಯೆಸ್ಟ್ ಬ್ರೋಕರೇಜ್ ಅನ್ನ ಹಾಕುವಂತ ಕಂಪನಿಯರ ಜೊತೆ ತಾವು ಟ್ರೇಡ್ ಮಾಡಬೇಕಾಗತ್ತೆ. ಯಾಕಂದ್ರೆ ದಿನನಿತ್ಯ ತಾವು 100 ರೂಪಾಯಿನ ಉಳಿಸಿದ್ರೆ 20 ಟ್ರೇಡಿಂಗ್ ಡೇಸಿಗೆ ಅದೇ 2000 ರೂಪಾಯಿಗಳಾಗ್ಬಿಡುತ್ತೆ. ಸರಿಯಾದವಾದ ಖಚಿತವಾದ ಸಲಹೆಯನ್ನ ತಾವು ನೀಡೋರ ಹತ್ರ ತಾವು ಟ್ರೇಡ್ ಮಾಡಿದ್ರೆ, ತಾವು ಕೇವಲ 4 ಅಥವಾ 5 ಶೇರ್ ಅನ್ನ ಬೈ ಮಾಡಿದ್ರೆ ಸಾಕು, ಅದರಲ್ಲೇ ಪ್ರಾಫಿಟ್ ಅನ್ನ ಅನುಭವಿಸ್ತೀರಾ. ಅದನ್ನ ಬಿಟ್ಟು 200-300 ಶೇರ್ಸ್ಗಳನ್ನ ವರ್ಷಕ್ಕೆ ತಾವು ಅಕ್ಯುಮುಲೇಟ್ ಅನ್ನ ಮಾಡ್ತಾ ಹೋದ್ರೆ, ತಾವು ಮಾಧ್ಯಮದಲ್ಲಿ ನೋಡ್ತಾ ಇರಬಹುದು, ಪೆನ್ನಿ ಶೇರ್ಸ್ಗಳು, ಲೋ ವ್ಯಾಲ್ಯೂಮ್ ಶೇರ್ಸ್ಗಳನ್ನೆಲ್ಲ ಸಜೆಷನ್ಸ್ ಅನ್ನ ಕೊಡೋದ್ರ ಮೂಲಕ ಸ್ಟಾಕ್ ಫಿಕ್ಸಿಂಗ್ ನಡೀತಾ ಇದೆ. ಇಂಥ ಶೇರ್ ಬ್ರೋಕರ್ಸ್ ಅನ್ನ ನಂಬೇಡಿ. ಶೇರ್ ಬ್ರೋಕರ್ಸ್ ಸರಿಯಾದ ಅಡ್ವೈಸರ್ಸ್ ಗಳನ್ನ ಕೊಡುವ, ಟ್ರೆಂಡ್ ಟ್ರ್ಯಾಕರ್ಸ್ ಅನ್ನ ಮಾಡುವಂತವರ ಜೊತೆನೆ ತಾವು ವ್ಯವಹರಿಸಬೇಕಾಗುತ್ತೆ, ಅಡ್ವೈಸರ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ನಮ್ಮ ಇಂದಿನ ಸಲಹೆಗಳಾಗಿ ನಿಫ್ಟಿ ಮತ್ತೆ ಐಸಿಐಸಿಐ ಬ್ಯಾಂಕ್ ಅನ್ನ ನೀಡ್ತಾ ಇದ್ದೀನಿ. ಇಂದು ನಿಫ್ಟಿ ಫ್ಯೂಚರ್ಸ್ 5585 ಹೋದ್ರೆ ತಾವು ಬೈ ಅನ್ನ ಮಾಡ್ಕೊಳ್ಳಿ. 5616 ನಮಗೆ ಮೊದಲನೇ ಟಾರ್ಗೆಟ್ ಆಗಿ 5640 ಸೆಕೆಂಡ್ ಟಾರ್ಗೆಟ್ ಆಗಿ ಬರುತ್ತೆ. ತಮ್ಮ ನಿಫ್ಟಿ ಬೈಯಿಂಗ್ ಸ್ಟಾಪ್ ಲಾಸ್ 5544 ಅಂತ ಹೇಳ್ತಾ ಇದ್ದೀನಿ. 40 ಪಾಯಿಂಟ್ ಸ್ಟಾಪ್ ಲಾಸ್ ಅನ್ನ ನೀಡ್ತಾ ಇದ್ದೀನಿ. 31 ಪಾಯಿಂಟ್ಸ್ ಟಾರ್ಗೆಟ್ ಅನ್ನ ಮೊದಲನೇ ಟಾರ್ಗೆಟ್ ಆಗಿ ನೀಡ್ತಾ ಇದ್ದೀನಿ. ತಾವು ನೋಡಬೇಕಾಗುತ್ತೆ ಅಂತ ಹೇಳ್ತಾ, ಅದೇ ರೀತಿ ನಿಫ್ಟಿ ಫ್ಯೂಚರ್ಸ್ ಇವತ್ತು 5544 ಬಿಲೋ ಬಂದ್ರೆ ಖಂಡಿತವಾಗ್ಲೂ ತಾವು ಮತ್ತೆ ಶಾರ್ಟ್ ಅನ್ನ ಮಾಡಬಹುದು. 5515 ಮೊದಲನೇ ಟಾರ್ಗೆಟ್ ಆಗಿ, 5491 ಸೆಕೆಂಡ್ ಟಾರ್ಗೆಟ್ ಆಗಿ ಬರಲಿದೆ. ತಮ್ಮ ನಿಫ್ಟಿ ಫ್ಯೂಚರ್ಸ್ ನ ಸೆಲ್ಲಿಂಗ್ ಸ್ಟಾಪ್ ಲಾಸ್ ಆಗಿ 5585 ಬರಲಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಸ್ಟಾಕ್ ಫ್ಯೂಚರ್ಸ್ ನ ರೆಕಮೆಂಡೇಶನ್ ಆಗಿ ಐಸಿಐಸಿಐ ಬ್ಯಾಂಕ್ ಅನ್ನ ನೀಡ್ತಾ ಇದ್ದೀನಿ. ಐಸಿಐಸಿಐ ಬ್ಯಾಂಕ್ ಫ್ಯೂಚರ್ಸ್ ಇವತ್ತು ಇಂಟ್ರಾಡೇ ಅಲ್ಲಿ 1036 ಎಬೋ ಹೋದ್ರೆ ತಾವು ಖಚಿತವಾಗಿ ಬೈಯನ್ನ ಮಾಡ್ಕೋಬಹುದು. 1049 ಮೊದಲನೇ ಟಾರ್ಗೆಟ್ ಆಗಿ, 1050 ಸೆಕೆಂಡ್ ಟಾರ್ಗೆಟ್ ಆಗಿ ಬರಲಿದೆ. 1021 ತಮಗೆ ಸ್ಟಾಪ್ ಲಾಸ್ ಆಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. 15 ಪಾಯಿಂಟ್ ಸ್ಟಾಪ್ ಲಾಸ್ ಅನ್ನ ನೀಡ್ತಾ ಇದ್ದೀನಿ. 14 ಪಾಯಿಂಟ್ಸ್ ಟಾರ್ಗೆಟ್ ಅನ್ನ ನೀಡ್ತಾ ಇದ್ದೀನಿ, ತಾವು ನೋಡಬಹುದು. ಅದೇ ರೀತಿ ಐಸಿಐಸಿಐ ಬ್ಯಾಂಕ್ ಫ್ಯೂಚರ್ಸ್ ಇವತ್ತು ಇಂಟ್ರಾಡೇ ಅಲ್ಲಿ 1021 ಬಿಲೋ ಬಂದ್ರೆ ತಾವು ಸೆಲ್ ಅನ್ನ ಮಾಡ್ಕೊಳ್ಳಿ. 1008 ತಮಗೆ ಮೊದಲನೇ ಟಾರ್ಗೆಟ್ ಆಗಿ, 992 ಸೆಕೆಂಡ್ ಟಾರ್ಗೆಟ್ ಆಗಿ ಬರಲಿದೆ. ತಮಗೆ ಸ್ಟಾಪ್ ಲಾಸ್ ಐಸಿಐಸಿಐ ಬ್ಯಾಂಕ್ ಫ್ಯೂಚರ್ಸ್ ಸೆಲ್ಲಿಂಗ್ಗೆ 1036 ಅನ್ನ ಕೊಡ್ತಾ ಇದ್ದೀವಿ. ಏನು ಸಜೆಷನ್ಸ್ ಅನ್ನ ಕೊಡ್ತಾ ಇದ್ದೀವಿ, ಇದು ಅಕ್ಯುರೇಟ್ ಆದ ಸ್ಯಾಂಪಲ್ ಸಜೆಷನ್ಸ್ ಆಗಿದ್ದು, ಇದು ಬಿಫೋರ್ ಮಾರ್ಕೆಟ್ ನ ಸಲಹೆಗಳಾಗಿರುತ್ತೆ. ಆಫ್ಟರ್ ಮಾರ್ಕೆಟ್ ನಲ್ಲಿ ನಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಂಡವರಿಗೆ ಅವರ ಮೊಬೈಲಿಗೆ ಮೆಸೇಜ್ಗಳು ಹೋಗುತ್ತೆ. ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ, ಮೊಬೈಲ್ ನಲ್ಲೇ SMS ಫಾಲೋ ಅಪ್ ಬರ್ತಾ ಇರುವಾಗ ಏಕೆ ಬೇರೆ ಕಡೆ ಗಮನ ಕೊಡಬೇಕು ಅಂತ ಪ್ರತಿನಿತ್ಯ ಪ್ರಾಫಿಟ್ ಅನ್ನ ಗಳಿಸ್ತಾ ಇದ್ದಾರೆ. ಹೆಚ್ಚಿನ ಪ್ರಾಫಿಟ್ ಅನ್ನ ಗಳಿಸೋಕೋಸ್ಕರ ತಾವು ಕರೆಯನ್ನ ಮಾಡಬಹುದು. 9535350350 ಮತ್ತೆ 9591679679 ಗೆ ಹೆಚ್ಚಿನ ಮಾಹಿತಿಗೋಸ್ಕರ ತಾವು ಇಮೇಲ್ ಅನ್ನ ಮಾಡಬಹುದು. ಕಸ್ಟಮರ್ ಕೇರ್ @2mbrokers.com ಅಂತ ತಿಳಿಸ್ತಾ ಇದ್ದೀನಿ. ಏನು ಈ ಬಾರಿ 30th ಸೆಪ್ಟೆಂಬರ್ ಅಂದು ಟೆಕ್ನಿಕಲ್ ಕ್ಲಾಸಸ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾ ಇದ್ವಿ. ಪ್ರತಿಯೊಬ್ಬರು ತಾವು ಭಾಗಗೊಳ್ಳಬಹುದಾಗಿರುತ್ತೆ. ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ. ಖಚಿತವಾದ, ಅಕ್ಯುರೇಟ್ ಆದ, ಪರ್ಫೆಕ್ಟ್ ಆದ ಸಜೆಷನ್ಸ್ ಗಳನ್ನ ನೀಡುವವರು, ಪರ್ಫೆಕ್ಟ್ ಆದ ಲೆವೆಲ್ಸ್ ಗಳನ್ನ ನೀಡುವವರ ಬಳಿ ತಾವು ಕಲ್ತ್ರೆ ಮಾರ್ಕೆಟ್ ನಲ್ಲಿ ಏನು ಪ್ರಾಫಿಟ್ ಅನ್ನೋದಿದೆ ಅದು ತಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಮನಿ ಮಂತ್ರ ಕಾರ್ಯಕ್ರಮ ಅಂದ್ರೆ ಇದು ನಿಮ್ಮ ಮನಿಯ ಮಂತ್ರ ಅಂತ ಹೇಳ್ತಾ, ಮತ್ತೆ 2M ಸೆಕ್ಯೂರಿಟೀಸ್ ಅಂದ್ರೆ 2M ಕಮ್ ಇನ್ ಫಾಲ್ ವಿತ್ ಲವ್ ವಿತ್ ಪ್ರಾಫಿಟ್ಸ್ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಉತ್ತಮ ಅಡ್ವೈಸ್ಗಿಂತ ಪ್ರಾಫಿಟ್ ಆಗುತ್ತೆ, ಪ್ರಾಫಿಟ್ ಆಗಲಿ ಅಂತ ಹೇಳ್ತಾ ಸರ್ವರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ.